ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪರಮ ಪವಿತ್ರವಾದ ನಮ್ಮ ಭಾರತ ದೇಶದಲ್ಲಿ ನಮಗೆಲ್ಲರಿಗೂ ಸಹ ಜನ್ಮವು ಸಿಕ್ಕಿರುವುದು ಅತ್ಯಂತ ಸೌಭಾಗ್ಯದ ವಿಷಯವಾಗಿದೆ. ಈ ದೇಶದಲ್ಲಿ ಈ ಸನಾತನ ಹಿಂದೂ ಧರ್ಮದ ಭವ್ಯವಾದ ಪರಂಪರೆಯಲ್ಲಿ ಜನ್ಮವನ್ನು ಪಡೆದಿರತಕ್ಕಂತಹ ಪ್ರತಿಯೊಬ್ಬರೂ ಸಹ ಇದನ್ನು ಬಹುದೊಡ್ಡ ಸೌಭಾಗ್ಯವೆಂದು ಭಾವಿಸಿ ಈ ಪರಂಪರೆಯನ್ನು ಅತ್ಯಂತ ನಿಷ್ಠೆಯಿಂದ ಅನುಸರಿಸಿ ಉತ್ತಮವಾದಂತಹ ಸಂಸ್ಕಾರವನ್ನು ಬೆಳೆಸಿಕೊಂಡು ಲೌಕಿಕವಾಗಿಯೂ ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಎಲ್ಲ ರೀತಿಯಲ್ಲೂ ಉತ್ತಮವಾದಂತಹ ಪ್ರಗತಿಯನ್ನು ಸಾಧಿಸಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದಂತಹ ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನದ್ದು ಆಗಿದೆ. ಆದ್ದರಿಂದಲೇ ನಮ್ಮ ಈ ಭಾರತ ದೇಶದಲ್ಲಿ ಜನರೆಲ್ಲರಿಗೂ ಧರ್ಮದ ಮಹಿಮೆಯನ್ನು ಉಪದೇಶ ಮಾಡಿ ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ತತ್ವವನ್ನು ಉಪದೇಶ ಮಾಡಿ ದಾರಿಯನ್ನು ತೋರಿಸುವುದಕ್ಕಾಗಿಯೇ ಈ ಜೀವನದ ಸಾರ್ಥಕತೆಯ ಒಂದು ದಾರಿಯನ್ನು ತೋರಿಸುವುದಕ್ಕಾಗಿಯೇ 1200 ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ಕಾಲಟಿ ಎಂಬ ಅಗ್ರಹಾರದಲ್ಲಿ ಜನಿಸಿ ಅಲ್ಲಿಂದ ಪ್ರಾರಂಭಿಸಿ ಸಂಪೂರ್ಣ ಭಾರತ ದೇಶದಲ್ಲಿ ಸಂಚಾರವನ್ನು ಮಾಡಿ ಎಲ್ಲರನ್ನೂ ಸಹ ಸರಿಯಾದ ಮಾರ್ಗಕ್ಕೆ ಕರೆತಂದು ಭಾರತ ದೇಶದ ಪಾರಂಪರಿಕವಾದಂತಹ ಒಂದು ತತ್ವಜ್ಞಾನವನ್ನು, ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನವನ್ನು ಇಡೀ ಜಗತ್ತಿಗೆ ಉದ್ಘೋಷಣೆ ಮಾಡಿ ಇಡೀ ಜಗತ್ತು ನಮ್ಮ ದೇಶದ ಕಡೆಗೆ ತಿರುಗಿ ನೋಡುವುದು ಮಾತ್ರವಲ್ಲದೆ ಇಲ್ಲಿ ಬಂದು ಈ ತತ್ವಜ್ಞಾನವನ್ನು ಸ್ವಲ್ಪಾದರೂ ನಾವು ಕಲಿತುಕೊಳ್ಳಬೇಕು ಎಂಬ ಪ್ರವೃತ್ತಿಯನ್ನು ಅವರಲ್ಲಿ ಉಂಟು ಮಾಡಿ ಎಲ್ಲರೂ ಸಹ ಇಲ್ಲಿಗೆ ಬಂದು ಈ ಒಂದು ತತ್ವಜ್ಞಾನವನ್ನು ಕಲಿತುಕೊಂಡು ಹೋಗುವಂತೆ ಮಾಡಿದ್ದಾರೆ. ಈ ರೀತಿಯಾಗಿ ಇಡೀ ಜಗತ್ತಿಗೆ ನಮ್ಮ ಧರ್ಮದ, ನಮ್ಮ ತತ್ವದ ಒಂದು ಮಹತ್ವವನ್ನು ಉದ್ಘೋಷಣೆ ಮಾಡಿದ್ದಲ್ಲದೆ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ವಿಶೇಷವಾಗಿ ಉಂಟು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ನಾವು ಈ ಭಾರತ ದೇಶದಲ್ಲಿ ಹಿಮಾಲಯದಿಂದ ಸೇತು ಸಮುದ್ರದವರೆಗೆ, ದ್ವಾರಕೆಯಿಂದ ಕಾಮಾಖ್ಯದವರೆಗೆ ಈ ಇಡೀ ಭಾರತದಲ್ಲಿ ಅನೇಕ ವಿಧವಾದಂತಹ ಭಾಷೆಗಳನ್ನು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅನೇಕ ವಿಧವಾದಂತಹ ಭಾಷೆಗಳನ್ನು ಮತ್ತು ಆಚರಣೆಗಳನ್ನು, ಸಂಪ್ರದಾಯಗಳನ್ನು ಇದೆಲ್ಲವುದನ್ನು ನಾವು ನೋಡ್ತೀವಿ. ಆದರೆ ಇಷ್ಟೆಲ್ಲ ವೈವಿಧ್ಯಮಯವಾದಂತಹ ವಾತಾವರಣದಲ್ಲೂ ಸಹ ಎಲ್ಲರಲ್ಲೂ ಒಂದು ಐಕಮತ್ಯವು ಇವತ್ತಿಗೂ ಸಹ ಇದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಎಂಬ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಇದು ಕೇವಲ ಸ್ತುತಿ ಮಾತ್ರವಲ್ಲ ಅಥವಾ ಉತ್ಪ್ರೇಕ್ಷೆ ಮಾತ್ರವಲ್ಲ, ಇದು ನಾವು ಒಪ್ಪಲೇಬೇಕಾದಂತಹ ಪ್ರಮಾಣ ಸಿದ್ಧವಾದಂತಹ ವಿಚಾರವಾಗಿದೆ. ಆದಿಶಂಕರ ಭಗವತ್ಪಾದಾಚಾರ್ಯರು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕತೆಯ ಮೂಲಕ ಇಡೀ ದೇಶದ ಜನತೆಯಲ್ಲಿ ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಅಂತಹ ಶಂಕರ ಭಗವತ್ಪಾದಾಚಾರ್ಯರು ಮಹಾಪುರುಷರು ನಮಗೆ ಅತ್ಯಂತ ಅದ್ಭುತವಾದಂತಹ ಜೀವನದ ಸಾರ್ಥಕ್ಯದ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮ್ಮ ಭಾರತ ದೇಶವನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಂರಕ್ಷಿಸಿ ಎಲ್ಲರಲ್ಲೂ ಐಕಮತ್ಯವನ್ನುಂಟು ಮಾಡಿ ಈ ದೇಶದ ಒಂದು ಅತ್ಯುನ್ನತವಾದಂತಹ ಸ್ಥಾನವನ್ನು ಇಡೀ ಜಗತ್ತಿಗೆ ತಿಳಿಸಿ ಈ ದೇಶದ ಉತ್ಥಾನವನ್ನು
ವಿಶೇಷವಾದಂತಹ ಉತ್ಥಾನವನ್ನು ಮಾಡಿದಂಥವರು, ಆ ಉತ್ಥಾನದ ಮಾರ್ಗವನ್ನು ತೋರಿಸಿದಂಥವರು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಯಾಕೆ ಅಂತಂದರೆ ಇಂತಹ ಒಂದು ಉತ್ಥಾನ ಅನ್ನುವುದು ಅತ್ಯಂತ ಅವಶ್ಯಕವಾದದ್ದು. ಉತ್ಥಾನ ಅಂತಂದರೆ ಅಭ್ಯುದಯ, ಅಭಿವೃದ್ಧಿ ಅಂತ ಇದರ ಅರ್ಥ. ಸದಾಕಾಲ ನಾವು ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಉತ್ತಮವಾದಂತಹ ಭವಿಷ್ಯಕ್ಕಾಗಿ, ಉತ್ತಮವಾದಂತಹ ಅಭಿವೃದ್ಧಿಗಾಗಿ, ಉತ್ಥಾನಕ್ಕಾಗಿ ಇಡಬೇಕಾದದ್ದು ಅತ್ಯಂತ ಅವಶ್ಯಕ. ಹಾಗಾಗಿಯೇ ಇದನ್ನೇ ಶಂಕರರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಇಷ್ಟು ದೊಡ್ಡ ಕಾರ್ಯವನ್ನು ಈ ದೇಶಕ್ಕೆ ಮಾಡಿಕೊಟ್ಟಿದ್ದಾರೆ. ಅಂತಹ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಹ ಪ್ರಕೃತದಲ್ಲಿ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಹಾಗೂ ಎಲ್ಲ ಸಜ್ಜನರ ಒಂದು ವಿಶೇಷವಾದಂತಹ ವಿಶ್ವಾಸಪಾತ್ರವಾಗಿರತಕ್ಕಂತಹ ಒಂದು ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ತು ಆಗಿದೆ. ಈ ಒಂದು ಸಂಸ್ಥೆಯ ಮೂಲಕ ಈ ಒಂದು ಹೆಸರಿಗೆ ತಕ್ಕಂತೆ ನಮ್ಮ ರಾಷ್ಟ್ರದ, ನಮ್ಮ ಭಾರತ ರಾಷ್ಟ್ರದ ಒಂದು ಉತ್ಥಾನಕ್ಕಾಗಿ ವಿಶೇಷವಾಗಿ ಈ ಸಂಸ್ಥೆಯ ಮೂಲಕ ವ್ಯಾಪಕವಾಗಿ ಶ್ರಮಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಸಂಸ್ಥೆಗೂ ಶಂಕರ ಭಗವತ್ಪಾದಾಚಾರ್ಯರು ಸ್ವತಃ ಸ್ಥಾಪಿಸಿದಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಸಹ ಒಂದು ವಿಶೇಷವಾದಂತಹ ಮಧುರವಾದ ಸಂಬಂಧವಿದೆ. ಈ ಒಂದು ಸಂಸ್ಥೆಯವರು ಕಾಲಕಾಲಕ್ಕೆ ಇಲ್ಲಿಗೆ ಬಂದು ನಮ್ಮ ದರ್ಶನವನ್ನು, ನಮ್ಮ ಗುರುಗಳ ದರ್ಶನವನ್ನು ಮಾಡಿದ್ದಾರೆ, ನಮ್ಮ ದರ್ಶನವನ್ನು ಮಾಡ್ತಾ ಇರ್ತಾರೆ. ಮತ್ತು ವಿಶೇಷವಾಗಿ ಅನೇಕ ಗ್ರಂಥಗಳ ಪ್ರಕಾಶನವನ್ನು ಮಾಡುವುದರ ಮೂಲಕ ನಿಜವಾದಂತಹ ಒಂದು ನಮ್ಮ ದೇಶದ ಇತಿಹಾಸವನ್ನು, ನಿಜವಾಗಲೂ ನಮ್ಮ ದೇಶದ ಒಂದು ರಕ್ಷಣೆ ಮತ್ತು ಇದರ ಉತ್ಥಾನಕ್ಕಾಗಿ ಶ್ರಮಿಸಿದಂತಹವರ ಚರಿತ್ರೆಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಕಾರ್ಯ ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ವಿದ್ಯಾಲಯಗಳನ್ನು ನಡೆಸುತ್ತಾ ಆ ವಿದ್ಯಾಲಯಗಳಲ್ಲಿ ವಿದ್ಯೆಯ ಜೊತೆಗೆ ಉತ್ತಮವಾದಂತಹ ಭಾರತೀಯ ಸಂಸ್ಕೃತಿಯನ್ನೂ ಸಹ ಹೇಳಿಕೊಡುವಂತಹ ಕಾರ್ಯವನ್ನು ಈ ಸಂಸ್ಥಾನದಿಂದ, ಈ ಸಂಸ್ಥೆಯ ಮೂಲಕ ಮಾಡಲಾಗ್ತಾ ಇದೆ. ಇಂತಹ ಶಾಲೆಗಳಲ್ಲಿ ಕೆಲವು ಶಾಲೆಗಳಿಗೆ ನಾವು ಭೇಟಿಯನ್ನು ನೀಡಿದ್ವಿ ಬೇರೆ ಬೇರೆ ಸಂದರ್ಭದಲ್ಲಿ, ಮತ್ತು ಒಂದು ಶಾಲೆಯನ್ನು ನಾವು ಉದ್ಘಾಟನೆಯನ್ನು ಸಹ ಈ ಹಿಂದೆ ಮಾಡಿದ್ದೇವೆ. ಈ ರೀತಿಯಾಗಿ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡುವುದರ ಮೂಲಕ ರಾಷ್ಟ್ರದ ಒಂದು ಉತ್ಥಾನಕ್ಕಾಗಿ ಶ್ರಮಿಸ್ತಾ ಇರತಕ್ಕಂತಹ ಈ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಪರಿಶ್ರಮ ಅನ್ನೋದು ಬಹಳ ಪ್ರಶಂಸನೀಯವಾಗಿದೆ. ಯಾಕೆ ಅಂತ ಕೇಳಿದರೆ, ಉತ್ಥಾನ ಅಂತಂದರೆ ಅಭಿವೃದ್ಧಿ, ಎತ್ತರಕ್ಕೆ ನಾವು ಬೆಳೆಯುವುದು, ಇದೇ ಉತ್ಥಾನ ಅನ್ನುವಂತಹ ಮಾತಿನ ಅರ್ಥ. ಎತ್ತರಕ್ಕೆ ಯಾವಾಗ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಿದರೆ, ತುಂಬ ಜನ ಏನು ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಜೀವನದಲ್ಲಿ ಆಸೆ ಇರುತ್ತೆ, ನಾನು ಬಹುದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಎಲ್ಲರೂ ನನ್ನನ್ನು ಗೌರವಿಸುವಂತಹ ಒಂದು ದೊಡ್ಡ ಸ್ಥಾನಕ್ಕೆ ನಾನು ಬರಬೇಕು ಅನ್ನುವಂತಹ ಒಂದು ಯೋಚನೆ, ಆಸೆ ತುಂಬ ಜನರಿಗೆ ಇರುತ್ತೆ. ಅದಕ್ಕಾಗಿ ಅವರು ಏನು ತಿಳ್ಕೊಂಡಿರ್ತಾರೆ ತುಂಬ ಜನ ಅಂತಂದರೆ, ನಾನು ದೊಡ್ಡ ಮನುಷ್ಯನಾಗಿ ಬೆಳೀಬೇಕು ಅಂತಂದರೆ ಶಾಲೆಗೆ ಹೋಗಿ ಚೆನ್ನಾಗಿ ಓದಬೇಕು, ಆಮೇಲೆ ಕಾಲೇಜಿಗೆ ಹೋಗಿ ಓದಬೇಕು, ಆಮೇಲೆ ಯಾವುದೋ ವಿಶ್ವವಿದ್ಯಾಲಯಕ್ಕೆ ಹೋಗಿ ದೊಡ್ಡ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ತದನಂತರ ಎಲ್ಲೋ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ನೌಕರಿಯನ್ನು ಪಡಿಬೇಕು, ಅದರ ಮೂಲಕ ಚೆನ್ನಾಗಿ ಸಂಪಾದನೆ ಮಾಡಬೇಕು, ದೊಡ್ಡ ಮನೆ ಕಟ್ಕೊಳ್ಬೇಕು, ನಂತರ ಪರಿವಾರ ಅದು ಇದು ಹೀಗೆಲ್ಲ ಮಾಡ್ಕೊಂಡು ಬಿಟ್ಟರೆ ಆಗ ನಾನು ದೊಡ್ಡ ಮನುಷ್ಯನಾಗ್ಬಿಡ್ತೀನಿ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ಇದೆಲ್ಲ ಹೌದು, ಆದರೆ ಇದೆಲ್ಲವೂ ಅತ್ಯಂತ ಅವಶ್ಯಕ. ಆದರೆ ಇದೆಲ್ಲದಕ್ಕಿಂತಲೂ ಅವಶ್ಯಕವಾದದ್ದೇನು ಅಂತಂದರೆ ಉತ್ತಮವಾದಂತಹ ಸಂಸ್ಕಾರ. ಉತ್ತಮವಾದಂತಹ ಸಂಸ್ಕಾರ ತುಂಬ ಮುಖ್ಯವಾದದ್ದು. ಈ ವಿದ್ಯಾಭ್ಯಾಸ ಇರ್ಬೋದು, ಸಂಪಾದನೆ ಇರಬಹುದು, ಕೆಲಸಗಳಿರಬಹುದು, ಇದೆಲ್ಲವೂ ಸಹ ಆ ಸಂಸ್ಕಾರ ಅನ್ನೋದಿದ್ದಾಗ ಮಾತ್ರವೇ ಶೋಭೆಯನ್ನು ತರುತ್ತೆ. ಇದೆಲ್ಲದರ ಜೊತೆಗೆ ಸಂಸ್ಕಾರ ಇಲ್ಲ ಅಂತಂದರೆ ನಮ್ಮ ಹತ್ರ ಎಷ್ಟೇ ಐಶ್ವರ್ಯ, ಅಧಿಕಾರ, ಬಲ ಇತ್ಯಾದಿಗಳಿದ್ದರೂ ಸಹ ಅದು ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ಉತ್ತಮವಾದಂತಹ ಸಂಸ್ಕಾರ, ಅದರಲ್ಲೂ ನಮ್ಮ ಭಾರತ ದೇಶ ನಮಗೆ ಕೊಡುವಂತಹ ಸಂಸ್ಕಾರ, ಈ ಭಾರತೀಯ ಸಂಸ್ಕಾರ
ಅದು ಅತ್ಯಂತ ಉತ್ಕೃಷ್ಟವಾದದ್ದು. ಇಡೀ ಪ್ರಪಂಚದಲ್ಲೇ ಎಲ್ಲ ವಿವೇಕಿಗಳು ತುಂಬ ಶ್ರೇಷ್ಠ ಎಂಬುದಾಗಿ ಒಪ್ಪಿಕೊಂಡಿರುವಂತಹ ಸಂಸ್ಕಾರ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕಾರ. ಅವಿವೇಕಿಗಳ ವಿಚಾರ ಏನು ಬೇಕಾದರೂ ಇರಲಿ, ಅವಿವೇಕಿಗಳಿಗೆ ಏನು ಹೇಳಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ, ಹೇಳಿದರೆ ಅವ್ರಿಗೆ ಅರ್ಥವೂ ಆಗುವುದಿಲ್ಲ. ಹಾಗಾಗಿಯೇ ನಾವು ಹೇಳ್ತಾ ಇರುವುದು, ವಿವೇಕಿಗಳು, ಈ ಪ್ರಪಂಚದಲ್ಲಿರ್ತಕ್ಕಂತಹ ವಿವೇಕಿಗಳೆಲ್ಲರೂ ಸಹ ಏಕಕಂಠದಿಂದ, ಮುಕ್ತಕಂಠದಿಂದ ಒಪ್ಪಿರುವಂತಹ ಒಂದು ವಿಷಯ ಅಂತಂದರೆ ಈ ಭಾರತೀಯ ಸಂಸ್ಕೃತಿ, ಈ ಭಾರತೀಯ ಪರಂಪರೆ, ಈ ಭಾರತೀಯ ತತ್ವ ಇದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ. ಆದ್ದರಿಂದ ಇಂತಹ ಒಂದು ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡುವುದರ ಮೂಲಕ, ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ನಿಜವಾಗಲೂ ನಾವು ತುಂಬ ಎತ್ತರಕ್ಕೆ ಬೆಳೀತೀವಿ. ಆದ್ದರಿಂದ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಈ ಆಧ್ಯಾತ್ಮಿಕವಾದ ವಿಚಾರಗಳು, ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಇದೆಲ್ಲ ನಮಗೆ ಬೇಕಾಗಿಲ್ಲ, ನಾವು ದೊಡ್ಡ ಮನುಷ್ಯರಾಗಬೇಕು ಅಂತಂದರೆ ಬರೀ ವಿದ್ಯಾಭ್ಯಾಸ, ಕೆಲಸ ಇತ್ಯಾದಿಗಳನ್ನೆಲ್ಲ ಮಾಡಿಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಹಾಗೆ ಸಾಧ್ಯವಾಗುವುದಿಲ್ಲ. ಈ ಸಂಸ್ಕಾರವನ್ನು, ಈ ಧಾರ್ಮಿಕತೆಯನ್ನು ನಾವು ಎಷ್ಟು ಬೆಳೆಸ್ಕೊಳ್ತೀವೋ ಅಷ್ಟು ನಾವು ಲೋಕದಲ್ಲಿ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಇದೇ ಇಲ್ಲಿರತಕ್ಕಂತಹ ಒಂದು ರಹಸ್ಯವಾದಂತಹ ವಿಷಯ. ತುಂಬ ಜನ ಈ ಧಾರ್ಮಿಕತೆಗೂ ಈ ಲೌಕಿಕವಾಗಿ ನಾವು ಯಾವ ಎತ್ತರಕ್ಕೆ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ಬೇರೆ ಮಾರ್ಗ, ಇದು ಬೇರೆ ಮಾರ್ಗ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಹಾಗಲ್ಲ. ಈ ಎರಡನ್ನೂ ನಾವು ಜೋಡಿಸ್ಕೊಂಡು ಹೋದಾಗ ಮಾತ್ರವೇ ನಿಜವಾಗಲೂ ನಾವು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಗಮನಿಸಬೇಕು. ಹಾಗಾಗಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಳುವುದರ ಮೂಲಕ ನಾವು ಎತ್ತರಕ್ಕೆ ಬೆಳೀಬೇಕು. ಲೋಕದಲ್ಲಿ ನಾವು ಒಂದು ವಿಷಯವನ್ನು ಚೆನ್ನಾಗಿ ಗಮನಿಸಬಹುದು. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸಂಸ್ಕಾರ ಇದೆ ಅಂತ ಆಗಿಬಿಟ್ರೆ ಇನ್ನು ಜನ ಅವನ ಹತ್ರ ಐಶ್ವರ್ಯವಿದೆಯಾ, ಅಧಿಕಾರವಿದೆಯಾ, ಸೌಂದರ್ಯ ಇದೆಯಾ, ಬಲ ಇದೆಯಾ ಅಂತ ನೋಡಲ್ಲ ಯಾರು. ಸಂಸ್ಕಾರ ಇದೆ ಅಂದ್ರೇ ಸಾಕು, ಆ ವ್ಯಕ್ತಿಗೆ ಎಲ್ಲರೂ ಸಹ ಕೈ ಮುಗಿತಾರೆ, ವಿಶೇಷವಾಗಿ ಗೌರವವನ್ನು ಕೊಡ್ತಾರೆ. ಆದರೆ ಈ ಬೇರೆ ಧನ, ಐಶ್ವರ್ಯ, ಅಧಿಕಾರ ಇತ್ಯಾದಿಗಳೆಲ್ಲವೂ ಇರುವಂತಹ ವ್ಯಕ್ತಿಗೆ ಸಂಸ್ಕಾರ ಇಲ್ಲ ಅಂತಂದರೆ ಆಗ ಜನರು ಮನಸ್ಸಿನಿಂದ ಅವನಿಗೆ ಗೌರವ ಕೊಡುವುದಿಲ್ಲ. ಹಾಗಾಗಿ ಇದರಿಂದ ಸಂಸ್ಕಾರ ಅನ್ನೋದು ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ನಾವು ತಿಳ್ಕೊಳ್ಳಬಹುದಾಗಿದೆ. ಆದ್ದರಿಂದ ಇಂತಹ ಒಂದು ಸಂಸ್ಕಾರದ ಜೊತೆಗೆ ನಾವು ಲೌಕಿಕವಾಗಿ ಮಾಡುವಂತಹ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲವುದನ್ನು ನಾವು ಮಾಡಿದಾಗ ಅದು ನಿಜವಾದಂತಹ ಒಂದು ಉತ್ಥಾನ, ನಿಜವಾದಂತಹ ಒಂದು ಅಭ್ಯುದಯ, ನಿಜವಾದಂತಹ ಒಂದು ಅಭಿವೃದ್ಧಿ ಅಂತ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ವಿಶೇಷವಾಗಿ ನಮ್ಮ ಜನರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹ ಇಂತಹ ಒಂದು ಸಂಸ್ಕೃತಿಯ ಸಹಿತವಾದ ವಿದ್ಯಾಭ್ಯಾಸ ಇದೆಲ್ಲವೂ ಸಹ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಈ ಒಂದು ಕಾರ್ಯವು ವ್ಯಾಪಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆಯೂ ಸಹ ನಡೀಬೇಕಾಗಿದೆ. ಇಂತಹ ಒಂದು ಕಾರ್ಯಕ್ಕಾಗಿ ವಿಶೇಷವಾಗಿ ನಮ್ಮ ಈ ರಾಷ್ಟ್ರೋತ್ಥಾನ ಪರಿಷತ್ತು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ನಾವು ಈ ಒಂದು ಸಂಸ್ಥೆಯ ಮೇಲೆ ನಮಗೆ ಒಂದು ವಿಶೇಷವಾದಂತಹ ಅಭಿಮಾನವಿದೆ, ಒಂದು ವಿಶೇಷವಾದಂತಹ ವಾತ್ಸಲ್ಯವಿದೆ, ಪ್ರೀತಿ ಇದೆ. ಹಾಗಾಗಿ ಈ ಒಂದು ಸಂಸ್ಥೆಯ ಮೂಲಕ ಹೇಗೆ ಅನೇಕ ವರ್ಷಗಳಿಂದ ಈ ಸಂಸ್ಥೆಯ ಮೂಲಕ ಈ ಕೆಲಸಗಳು ನಡೀತಾ ಇವೆಯೋ ಅದೇ ರೀತಿಯಾಗಿ ಮುಂದಿನ ಕಾಲದಲ್ಲೂ ಸಹ ಈ ರೀತಿಯಾದಂತಹ ಒಂದು ಸಂಸ್ಕೃತಿಯ ಸಹಿತವಾದ ಒಂದು ವಿದ್ಯಾಭ್ಯಾಸವು ಇನ್ನಷ್ಟು ಹೆಚ್ಚಿನ ಮಕ್ಕಳಿಗೆ ಲಭಿಸಲಿ ಮತ್ತು ನಿಜವಾದಂತಹ ನಮ್ಮ ಭಾರತ ದೇಶದ ಇತಿಹಾಸ, ನಮ್ಮ ಈ ಸನಾತನ ಸಂಸ್ಕೃತಿಯ ಒಂದು ಮಹತ್ವ ಇದು ಜನರೆಲ್ಲರಿಗೂ ಸಹ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುವಂತಹ ಒಂದು ಕಾರ್ಯಗಳು ವಿಶೇಷವಾಗಿ ನಡೆಯಲಿ ಎಂಬುದಾಗಿಯೂ, ಈ ಸಂಸ್ಥೆಯ ಮೂಲಕ ಇದೆಲ್ಲವೂ ಸಹ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಈ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧಿಕಾರಿಗಳಿಗೂ, ಕಾರ್ಯಕರ್ತರಿಗೂ, ಅಭಿಮಾನಿಗಳಿಗೂ, ಎಲ್ಲರಿಗೂ ಸಹ, ಎಲ್ಲ ಸಜ್ಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸಹ ಆ ಜಗನ್ಮಾತೆ ಶ್ರೀ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರು ಮತ್ತು ನಮ್ಮ ಪರಮಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದ ಅನುಗ್ರಹದಿಂದ ಈ ಎಲ್ಲ ಕಾರ್ಯಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡುವುದಕ್ಕೆ ಇನ್ನಷ್ಟು ಶಕ್ತಿ ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ. ಈ ಎಲ್ಲ ಕಾರ್ಯಗಳು ಸಹ ಅಪ್ರತಿಹತವಾಗಿ ಎಲ್ಲ ಕಡೆಯೂ ನಡೆಯಲಿ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತಿದ್ದೇವೆ.